ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೆಂಗಿದ್ದೀರಿ? ಎಲ್ಲರೂ ಆರಾಮದಿರಿ ಅಂಥೇಳಿ ಅನ್ಕೊತೀನಿ. ಹಂಗೆ ಬೆಳಿಗ್ಗೆ ಎಲ್ಲ ಕೆಲಸನೂ ಮುಗಿಸ್ಕೊಂಡೆ, ನಾಷ್ಟ ಎಲ್ಲ ಆಯ್ತು. ರೊಟ್ಟಿ ನಾಷ್ಟ ಎಲ್ಲನೂ ಮುಗಿಸ್ಕೊಂಡೆ. ಅದನ್ನೇನು ನಾನು ಇವತ್ತು ವಿಡಿಯೋ ಮಾಡ್ಕೊಂಡಿರಲಿಲ್ಲ. ಹಂಗೆ ಇಲ್ಲಿ ನೋಡ್ರಿ, ನಮ್ಮ ಗುಬ್ಬಿ ಆಟ ಆಡಕತ್ತಿದ್ಲು. ಬೆಳಿಗ್ಗೆನೇ ಎದ್ದು ಭಾಳ ಥಂಡ್ ಬಿಟ್ಟೈತಲ್ರಿ, ಹಿಂಗಾಗಿ ಸ್ವೆಟ್ರೆಲ್ಲ ಹಾಕಿ ನೋಡ್ರಿದೆ. ಆಮೇಲೆ ಗಾಡಿನೂ ತೊಗೊಂಡಾಳ. ಗಾಡಿ ತೊಗೊಂಡು ಆಟ ಆಡಕತ್ತಿದ್ಲು ಗುಬ್ಬಿ. ಹಂಗೆ ನಾನು ಹೇಳಿದ್ನಲ್ಲ, ಬೆಳಿಗ್ಗೆದ್ದು ಏನು ವಿಡಿಯೋ ಮಾಡ್ಕೊಳಿಲ್ಲ. ಇದೇನಂತ ಹೇಳಿದ್ರೆ, ನಾನು ಮಧ್ಯಾಹ್ನ ಮೇಲೆ ನಾನು ಊರಿಗೆ ಹೋಗಿದ್ದೆ ಅಲ್ರಿ. ಅಲ್ಲಿ ಬರುವಾಗ ನಮ್ಮ ಹಿತ್ತಲದಾಗ ಕಂಚಿಕಾಯಿ ಗಿಡ ಇತ್ತು. ಸೊ ಅದ್ರದ್ದು ಕಂಚಿಕಾಯಿ ಎಲ್ಲ ಹರ್ಕೊಂಡು ಬಂದಿದ್ದೆ. ಅದನ್ನು ಉಪ್ಪಿನಕಾಯಿ ಮಾಡ್ಬೇಕಂತ ಹೇಳಿ ಈಗ ಮಾಡ್ಕೊಳತ್ತೇನೆ ನೋಡ್ರಿ. ಅದನ್ನು ನಾನು ಇವತ್ತು ನಿಮ್ಮ ಜೊತೆಗೆ ನಾನು ಶೇರ್ ಮಾಡ್ಕೊಳ್ಳುವಂಥದ್ದು. ನಮ್ಮ ಕಡೆ ಇದು ಸ್ಪೆಷಲ್ ಅಂತಲೇ ಹೇಳ್ಬೋದು ರೀ. ಕಂಚಿಕಾಯಿ ಈ ರೀತಿ ದೊಡ್ಡ ದೊಡ್ಡ ಕಂಚಿಕಾಯಿ ಇರ್ತಾವೆ. ಅವನ್ನು ನಾವು ಉಪ್ಪಿನಕಾಯಿ ಮಾಡಿ ಇಟ್ಕೊಳ್ಳುವಂಥದ್ದು. ಊಟದಾಗೆಲ್ಲ ಭಾಳ ಚಲೋ ಆಕೈತ್ರಿ. ಅನ್ನದಾಗೆಲ್ಲ ಅನ್ನಕ್ಕೆಲ್ಲ ನೆಂಚ್ಕೊಂಡು ತಿಂದರೆ ಭಾಳ ಚಲೋ ಆಗುವಂಥದ್ದು. ಆಮೇಲೆ ಸಿ ವಿಟಮಿನ್ ಜಾಸ್ತಿ ಇರುವಂಥದ್ದು ಅದು. ಈ ರೀತಿಯಾಗಿ ಇರ್ತೈತೆ ನೋಡಿರಿ ಕಂಚಿಕಾಯಿ ಅಂತ ಹೇಳಿದ್ರೆ ನಮ್ಮ ಕಡೆ. ನಮ್ಮ ಸೈಡ್ ಏನೈತಲ್ಲ, ಉತ್ತರ ಕರ್ನಾಟಕ ಸೈಡ್ ಆಲ್ಮೋಸ್ಟ್ ಭಾಳ ಥರ ಉಪ್ಪಿನಕಾಯಿ ಮಾಡ್ತೀವಿ ರೀ. ಮಾವಿನಕಾಯಿ ಆಗಿರ್ಬೋದು, ಈ ರೀತಿ ಕಂಚಿಕಾಯಿ ಆಗಿರ್ಬೋದು, ನಿಂಬೆ ಹಣ್ಣಿಂದು ಉಪ್ಪಿನಕಾಯಿ ಆಗಿರ್ಬೋದು, ಆಮೇಲೆ ಚಳ್ಳಕಾಯಿ ಅಂತ ಸಿಗ್ತಾವೆ, ಆ ರೀತಿ ಉಪ್ಪಿನಕಾಯಿ ಆಗಿರ್ಬೋದು. ಆಮೇಲೆ ಏನಂತ ಹೇಳಿದ್ರಿ, ಈಗ ಸೌತೆಕಾಯಿ ಎಲ್ಲ ಬಲ್ತಿರ್ತೈತಲ್ರಿ, ಅದನ್ನೆಲ್ಲನೂ ಉಪ್ಪಿನಕಾಯಿ ಮಾಡೋದು. ಆದರೆ ಅದಕ್ಕೆ ಉಪ್ಪಿನಕಾಯಿ ಅಂತ ಹೇಳಂಗಿಲ್ಲ, ಕರಿಂಡೆ ಅಂತ ಹೇಳ್ತೀವಿ. ಈ ರೀತಿ ಭಾಳ ಥರ ಉಪ್ಪಿನಕಾಯಿನ ಮಾಡುವಂಥದ್ದು ರೀ. ಆಮೇಲೆ ಹಂಗೆ ಈಗೇನಂದ್ರೆ, ಮಾವಿನಕಾಯಿ ಉಪ್ಪಿನಕಾಯಿ ಒಂದು ವರ್ಷಕ್ಕೆ ಆಗುವಷ್ಟೂ ಉಪ್ಪಿನಕಾಯಿ ಹಾಕಿಟ್ಕೊತಾರೆ. ಹಂಗೆ ಮತ್ತು ಆ ಸೀಸನ್ ಇದ್ದಾಗ ಪಳು ಅಂಥೇಳಿ ಪಳು ಎಲ್ಲನೂ ಮಾಡುವಂಥದ್ದು. ಪಳುವೂ ಚಲೋ ಆಗಿರ್ತೈತೆ ರೀ. ಆದರೆ ಏನಾದರೂ ಭಾಳ ದಿನ ಉಳಿಯಂಗಿಲ್ಲ. ಅದು ಭಾಳ ಅಂದ್ರೆ ಒಂದು ವಾರ ತನಕ ಇಟ್ಕೊಂಡು ತಿನ್ಬೋದು ಅಷ್ಟೆ. ಅದು ಪಳು ಅಂತ ಹೇಳ್ತೀವಿ ಅದಕ್ಕೆ. ಆಮೇಲೆ ಒಂದು ವರ್ಷ ತನಕನೂ ಬರೋ ಅಷ್ಟು ಉಪ್ಪಿನಕಾಯಿ ಎಲ್ಲ ಮಾಡಿಟ್ಟಿರ್ತಾರೆ. ಆಮೇಲೆ ಹುಣಸೆ ಹಣ್ಣು ಸಿಗ್ತೈತಲ್ಲ, ಹುಣಸೆ ಚಿಗಳಿ ಅಂಥೇಳಿ, ಅದನ್ನು ಒಂದು ವರ್ಷ ತನಕ ಬರುವಷ್ಟು ಮಾಡಿಟ್ಕೊಳ್ಳುವಂಥದ್ದು ನಮ್ಮ ಹಳ್ಳಿ ಕಡೆ ಎಲ್ಲ ಈ ರೀತಿ ಎಲ್ಲ ಇರ್ತೈತೆ ನೋಡಿರಿ. ಹಂಗೆ ಇದು ಏನಂತ ಹೇಳಿದ್ರೆ, ಈ ರೀತಿ ಕಂಚಿಕಾಯಿ ಸಿಕ್ತಂತ ಹೇಳಿದ್ರೆ ಇದನ್ನು ಎರಡು ಥರನೂ ಉಪ್ಪಿನಕಾಯಿ ಮಾಡ್ತಾರೆ. ಇದನ್ನು ಒಂದು ಈ ರೀತಿ ನಾಯಿಗೆ ಮಾಡತ್ತೇನಿಲ್ಲ, ಇದು ಒಂದು ರೀತಿ. ಆಮೇಲೆ ಇನ್ನೊಂದು ರೀತಿ ಉಪ್ಪಿನಕಾಯಿ ಮಾಡುವಂಥದ್ದು, ಅದನ್ನು ನಾನು ಮಾಡಿದಾಗ ಅದನ್ನು ನಿಮ್ಮ ಜೊತೆಗೆ ನಾನು ಶೇರ್ ಮಾಡ್ಕೊತೀನಿ. ಸೊ ಈಗೇನಂತ ಹೇಳಿದ್ರೆ, ಈ ರೀತಿ ಕಂಚಿಕಾಯಿ ಐತಲ್ರಿ, ಮೊದಲೇ ಇದನ್ನು ನನಗೆ ಕಟ್ ಮಾಡ್ಕೊಂಡಾದ್ಮೇಲೆ ಈಗ ನಾನು ಇದನ್ನು ಯಾವ ರೀತಿ ಅಂತ ಹೇಳಿದ್ರೆ, ಫಸ್ಟಿಗೆ ನಾನು ಒಂದು ಸ್ವಲ್ಪ ಇದಕ್ಕೀಗ ನೀರೆಲ್ಲ ಹಾಕಿ ಕುದಿಸ್ಕೊತೀನಿ ರೀ. ಇದನ್ನು ಕುದಿಸ್ಕೊಂಡಾದ್ಮೇಲೆ ಅದು ಭಾಳ ಹುಳಿ ಇರ್ತೈತಲ್ಲ, ಒಂದು ಸ್ವಲ್ಪ ಕುದಿಸಿ ಅದನ್ನು ನೀರು ತೆಗಿತೀನಿ. ಕುದ್ಮೇಲೆ ಬಸ್ಕೊಂಡಾದ್ಮೇಲೆ ಆಮೇಲೆ ನಾನು ಅದಕ್ಕೆ ಪೂರ್ತಿಯಾಗಿ ಒಗ್ಗರಣೆ ಎಲ್ಲ ಕೊಡುವಂಥದ್ದು. ಸೊ ನಾನೀಗ ಅದಕ್ಕೆ ನೀರು ಹಾಕಿ ಒಂದು ಸ್ವಲ್ಪ ಅದಕ್ಕೆ ಕುದಿಲಿ ಅಂಥೇಳಿ ಈಗ ನಾನು ಗ್ಯಾಸ್ ಮೇಲೆ ಇಟ್ಕೊಂಡೆ ನೋಡಿರಿ. ಹಂಗೆ ಅದು ನೋಡಿರಿ, ಈ ರೀತಿ ಅದೊಂದು ಸ್ವಲ್ಪ ಕುದ್ದಾದ್ಮೇಲೆ ನಾನೀಗ ಅದನ್ನೆಲ್ಲನೂ ಬಸ್ಕೊಂಡು ಮಾಡ್ಕೊಳ್ಳುವಂಥದ್ದು. ಯಾಕಂತಂದ್ರೆ ಹುಳಿ ಭಾಳ ಇರ್ತೈತೆ ಅನ್ನೋದು ಒಂದು ಆಮೇಲೆ ಒಂದು ಸ್ವಲ್ಪ ಕಹಿನೂ ಇರ್ತೈತೆ ರೀ. ಅದು ಎರಡು ಹೋಗುವಂಥದ್ದು. ಅದ್ರ ಸಲುವಾಗಿ ಒಂದು ಸ್ವಲ್ಪ ಅದನ್ನು ಏನಂತ ಹೇಳಿದ್ರೆ ಕುದಿಸಿ ಬಸದಾದ್ಮೇಲೆ ಮತ್ತು ನಾನೀಗ ಅದಕ್ಕೆ ಒಗ್ಗರಣೆನ ಕೊಟ್ಕೊತೇನೆ ನೋಡಿರಿ. ಇಲ್ಲೇ ನಾನು ಬೇರೆ ಪ್ಲೇಟಿಗೆ ಅದನ್ನ ಹಾಕ್ಕೊಳತ್ತೇನೆ. ಹಾಕ್ಕೊಂಡು ಮತ್ತು ನೋಡಿರಿ, ಇಲ್ಲೇ ಬೆಳ್ಳುಳ್ಳಿ ಎಲ್ಲನೂ ಸುಲಿದಿಟ್ಕೊಂಡೇನಿ. ಅದಕ್ಕೆ ಒಗ್ಗರಣೆ ಕೊಡೋದಂತ ಹೇಳಿದ್ರೆ ಬೆಳ್ಳುಳ್ಳಿಯಿಂದನೇ ಒಗ್ಗರಣೆ ಕೊಡುವಂಥದ್ದು. ಸೊ ಹಾಗಾಗಿ ಎಣ್ಣೆ ಎಲ್ಲ ಕಾಯಕ್ಕಿಟ್ಟು ಅದಕ್ಕೊಂದು ಸ್ವಲ್ಪ ಜೀರಿಗೆ ಸಾಸಿವೆ ಹಾಕ್ಕೊಂಡು, ಆಮೇಲೆ ನಾವು ಸ್ವಲ್ಪ ಬೆಳ್ಳುಳ್ಳಿನೆಲ್ಲ ಜಜ್ಜಿಟ್ಕೊಂಡಿರ್ತೈತಲ್ರಿ, ಆ ಬೆಳ್ಳುಳ್ಳಿನ ಎಣ್ಣೆಗೆ ಹಾಕಿ ಅದನ್ನು ಫ್ರೈ ಮಾಡ್ಕೊಳ್ಳುವಂಥದ್ದು. ಅದು ಆದಮೇಲೆ ನಾನು ಅದಕ್ಕೆ ಒಂದು ಸ್ವಲ್ಪ ಖಾರ ಅದು ಎಲ್ಲನೂ ಹಾಕ್ಕೊಳ್ಳುವಂಥದ್ದು ರೀ. ಈ ರೀತಿ ಮಾಡ್ಕೊಂಡು ಇಟ್ಕೊಂಡಿದ್ದೆ. ಇದೇನು ಒಂದು ವಾರ ಅಷ್ಟೇ ಬರುವಂಥದ್ದು ರೀ. ಇದು ಜಾಸ್ತಿ ದಿನ ಬರೋಂಗಿಲ್ಲ. ಫ್ರಿಜ್ ಒಳಗೆಲ್ಲ ಇಟ್ಕೊಂಡ್ರೆ ಒಂದು ವಾರ ತನಕ ಒಂದರಿಂದ ಒಂದು 2 ವಾರ ತನಕ ಬರ್ತೈತೆ ನೋಡಿರಿ. ನಾನು ಇದಕ್ಕೊಂದು ಸ್ವಲ್ಪ ಈಗ ಕೆಂಪು ಖಾರ ಪುಡಿ ಹಾಕ್ಕೊಳಕತ್ತೀನಿ. ಎಣ್ಣೆ ಒಳಗನ ಹಾಕ್ಕೋಬೇಕು ರೀ ಅದನ್ನು. ಕೆಂಪು ಖಾರ ಅಂದ್ರೆ ಈಗ ನಂದು ಮನ್ಯಾಗ ಏನು ಮಾಡಿಟ್ಕೊಂಡಲ್ಲ, ಇದು ಕೆಂಪು ಖಾರ ಪುಡಿ ಭಾಳ ಖಾರ ಐತ್ರಿ. ಅದಕ್ಕೆ ಎಣ್ಣೆ ಒಳಗೆ ಹಾಕ್ಕೊಂಡೆ ಅಂತಂದ್ರೆ ಸ್ವಲ್ಪ ಖಾರ ಕಡಿಮೆ ಆಗುವಂಥದ್ದು. ಹಾಗಾಗಿ ನಾನು ಅದನ್ನು ಎಣ್ಣೆ ಒಳಗನ ಹಾಕ್ಕೊಂಡೆ. ಹಂಗೆ ನೋಡಿರಿ, ಈಗ ಅದಕ್ಕೆ ಎಷ್ಟು ಬೇಕಲ್ಲ ಅಷ್ಟು ಉಪ್ಪು, ಆಮೇಲೆ ಒಂದು ಸ್ವಲ್ಪ ಅರ್ಶಿಣ ಪುಡಿ,
ಆಮೇಲೆ ಬೆಲ್ಲ ಮೇಯ್ನಾಗಿ ಬೇಕಾಗಿರೋದನ್ನು ಬೆಲ್ಲ ರೀ. ಈ ಉಪ್ಪಿನಕಾಯಿಗೆ ಯಾವುದೋ ಉಪ್ಪಿನಕಾಯಿಗೂ ಆಗಲಿ ಈ ರೀತಿ ನಾವು ಏನಿಗೆ ಒಗ್ಗರಣೆ ಕೊಟ್ಟು ಮಾಡ್ಕೊಳ್ತೀವಲ್ಲ ಆಲ್ಮೋಸ್ಟ್ ಅದಕ್ಕೆಲ್ಲ ಬೆಲ್ಲನ ಬೇಕು. ಮಾವಿನಕಾಯಿ ಪಳು ಮಾಡ್ಬೇಕಂತಂದ್ರೂ ಅದಕ್ಕೆ ಬೆಲ್ಲ ಬೇಕು. ಅದಕ್ಕೆ ಅದಕ್ಕೆ ಎಷ್ಟು ಬೇಕಲ್ಲ ಬೆಲ್ಲ ಅಷ್ಟು ನಾನೀಗ ಅದಕ್ಕೆ ಬೆಲ್ಲನ ಆ್ಯಡ್ ಮಾಡಿಕೊಂಡು ಚಲೋ ಹೊತ್ತಿಗೆ ಮಿಕ್ಸ್ ಮಾಡಿ ಇಟ್ಕೊಳಕತ್ತೇನೆ ನೋಡಿರಿ. ಪಳುವೆಲ್ಲ ಅಂತ ಏನು ಹೇಳ್ತೀವಲ್ಲ ನಾವು, ಮಾವಿನಕಾಯಿ ಪಳು ಆಗಿರ್ಬೋದು, ಈಗ ಈ ರೀತಿ ಇದನ್ನು ಒಂಥರ ಕಂಚಿಕಾಯಿ ಪಳು ಅಂತಲೇ ಹೇಳ್ಬೋದು, ಉಪ್ಪಿನಕಾಯಿ ಅಂತಲೇ ಹೇಳ್ಬೋದು. ಅದನ್ನೆಲ್ಲ ಮಾಡುವಾಗ ಅದಕ್ಕೆ ನಾವು ಬೆಲ್ಲನ ಹಾಕಿ ಇಟ್ಕೊಳ್ಳುವಂಥದ್ದು. ಇನ್ನೂ ಒಂದು ರೀತಿ ನಾವು ಈ ರೀತಿ ಅಂದ್ರೆ ಗ್ಯಾಸ್ ಎಲ್ಲ ಅಲ್ಲ ಹಂಗೆ ಹಸಿ ಅಂದರೆ ಒಗ್ಗರಣೆ ಎಲ್ಲ ಕೊಡ್ಲಾರ್ದ ಮ್ಯಾಲೆ ಹಂಗೆ ಮಾಡಿ ಇಟ್ಕೊಳ್ಳುವಂಥದ್ದು. ಅದು ಸ್ವಲ್ಪ ಜಾಸ್ತಿ ದಿನ ಬರುವಂಥದ್ದು, ಬೇಯಿಸ್ಲಾರ್ದ ಮಾಡಿ ಇಟ್ಕೊಳ್ಳುವಂಥದ್ದು. ಅದು ಒಂದು ರೀತಿ ಮೆಥಡ್ ಐತಿ. ಅದನ್ನು ನಾನು ನಿಮ್ಮ ಜೊತೆಗೆ ಶೇರ್ ಮಾಡ್ಕೊತೀನಿ ನೋಡಿರಿ. ಅದನ್ನು ನಾ ಬಸ್ಕೊಂಡಿದ್ದೆ ಅಲ್ಲ, ಅದಕ್ಕೆ ಮತ್ತೆ ವಾಪಸ್ ನೀರೇನು ಹಾಕೋದು ಬೇಡ. ಆ ರೀತಿ ನಾವು ಬೆಲ್ಲ ಎಲ್ಲ ಹಾಕಿದ್ರೆ ಅದು ಆ ರೀತಿ ಆಗುವಂಥದ್ದು ನೋಡಿರಿ. ನಂದಿದ್ದು ಮತ್ತು ಇದೇ ನೈಟದ್ದು ನೋಡಿರಿ. ಸೃಜನ ಯಾಕೆ ಗುಬ್ಬೇನೋ ಬರ್ದಾಳ ಅಂಥೇಳಿ ಜಗಳ ಮಾಡಾಕತ್ತಿದ್ದ. ಹಂಗೆ ಇದು ನಾನು ನೆಕ್ಸ್ಟ್ ಡೇಯಿಂದ ನಾನು ಮತ್ತು ಸ್ಟಾರ್ಟ್ ಮಾಡ್ಕೊಂಡಂಥ ವ್ಲಾಗ ಏನಂತ ಹೇಳಿದ್ರೆ, ನಾನು ಅವತ್ತು ಬೆಂಡೆಕಾಯಿ ಪಲ್ಯ ಮಾಡ್ಕೊಳತ್ತಿದ್ದೆ ನೋಡಿರಿ. ನಮ್ಮದು ಬೆಳಗ್ಗಿಂದ ನಾಷ್ಟ ರೊಟ್ಟಿ ಅಲ್ರಿ. ಹಂಗೆ ಫಸ್ಟಿಗೆ ನಾನು ಬೆಂಡೆಕಾಯಿ ಇತ್ತಲ್ಲ ಅದ್ರದ್ದು ಪಲ್ಯ ಮಾಡ್ಕೊಂಡು ರೊಟ್ಟಿ ಮಾಡಿದ್ರಾತಂಥೇಳಿ ನಾನೀಗ ಬೆಂಡೆಕಾಯಿನ ಕಟ್ ಮಾಡ್ಕೊಳಕತ್ತಿದ್ದೆ ನೋಡಿರಿ. ಹಂಗೆ ಯಾರೆಲ್ಲ ನನ್ನ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಾರ್ದ ನೋಡತ್ರಿ, ಸೊ ಪ್ಲೀಸ್ ನನ್ನ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿರಿ ಅಂತ ಹೇಳ್ತೀನಿ. ಹಂಗೆ ನಿಮ್ಗೆ ವಿಡಿಯೋ ಎಲ್ಲ ಇಷ್ಟ ಆಗಿತ್ತು ಅಂದರೆ ಪ್ಲೀಸ್ ಒಂದು ಲೈಕ್ ಮಾಡೋದನ್ನು ಮರೆಯೋಕೆ ಹೋಗಬೇಡ್ರಿ. ಈಗ ನೋಡಿರಿ, ನಾನು ಬೆಂಡೆಕಾಯಿ ಎಲ್ಲನೂ ಕಟ್ ಮಾಡಿಕೊಂಡು ಅದನ್ನು ಪಲ್ಯ ಎಲ್ಲ ಮಾಡಿ ಇಟ್ಕೊಂಡಾದ್ಮೇಲೆ ನಾನು ಮತ್ತೀಗ ರೊಟ್ಟಿ ಎಲ್ಲ ಹಿಟ್ಟೆಲ್ಲ ನಾದಿ ಇಟ್ಕೊಂಡಿದ್ದೆ. ಹಂಗೆ ರೊಟ್ಟಿ ಎಲ್ಲ ಮಾಡ್ಕೊಳಕತ್ತೀನಿ ನೋಡಿರಿ. ಹಂಗೆ ಏನಂತ ಹೇಳಿದ್ರೆ, ಇದು ಮಂಗಳವಾರದ ವ್ಲಾಗ್ ರೀ. ಅದು ಸೃಜನಿಗೆ ನಾನು ಏನಂತ ಹೇಳಿದ್ರೆ ಒಂದು ವಿಡಿಯೋದಾಗ ಹೇಳಿದ್ದೆ, ಸೃಜನಿಗೆ ಪಿತ್ಗಾದ್ರಿ ಥರ ಎಲ್ಲ ಆಗಾಕತ್ತಿದ್ವು ಅಂಥೇಳಿ. ನಾ ಏನು ಅಂದ್ಕೊಂಡೆ, ಊರಿಗೆಲ್ಲ ಹೋಗಿ ಬಂದಿದ್ವಲ್ಲ ಒಂದು ಸ್ವಲ್ಪ ಎಲ್ಲ ಅಲ್ಲೇ ಬಿಸಿಲಾಗೆಲ್ಲ ಭಾಳ ಆಟ ಆಡಿದ್ದ. ಆಮೇಲೆ ನಾವು ಮನೆ ಎಲ್ಲ ಊರಿಗೆಲ್ಲ ಹೋಗಿ ಬಂದಿದ್ವಲ್ಲ, ಮನೆಯೆಲ್ಲ ಒಂದು ಸ್ವಲ್ಪ ಕಸ ಎಲ್ಲ ಆಗಿತ್ತಲ್ಲ, ಅದು ಹಾಗಾಗಿ ಏನಾರ ಅವಾಗ ಆ ರೀತಿ ಮೈ ಕೆರೆಸಿ ಗಾದ್ರೆ ಆಗತ್ತಾವೇನೋ ಅಂಥೇಳಿ ನಾನು ಅಂದ್ಕೊಂಡಿದ್ದೆ. ಆದ್ರೆ ಅದು ಏನಾತಂತ ಹೇಳಿದ್ರೆ, ಊರಿಂದ ಬಂದ ದಿವ್ಸನೂ ಆ ರೀತಿ ಒಮ್ಮೆ ಸಂಜೆ ಮುಂದೆ ಅವಂಗೆ ಮೈ ಕೆರೆಸಿ ಒಮ್ಮೆ ಮೈ ತುಂಬೆಲ್ಲ ಗಾದ್ರೆ ಆತ. ನಾನು ಅದು ಹಂಗೆ ಅಂದ್ಕೊಂಡೆ, ಇದೆಲ್ಲ ಧೂಳೆಲ್ಲ ಐತಲ್ಲ ಅದಕ್ಕಾಗಿರ್ಬೇಕು ಅಂಥೇಳಿ. ಅದು ಏನಾತಂತ ಹೇಳಿದ್ರೆ ನೆಕ್ಸ್ಟ್ ಡೇನು ಸೇಮ್ ಟೈಮ್ ಮತ್ತು ಮೈ ಕೆರೆಸಿ ಮೈ ತುಂಬ ಎಲ್ಲ ಗಾದ್ರೆ ಆದಂಗೆ ಆದ್ವು. ಇದು ಹಿಂಗೆ ಯಾಕಾತಂತ ಹೇಳಿ ಅಂದ್ಕೊಂಡೆ. ಮತ್ತು ಮಾರನೇ ದಿವಸ ಅಂದ್ರೆ ಹೋಗಿ ಹಾಸ್ಪಿಟ್ಲಿಗೆಲ್ಲ ಹೋಗಿ ತೋರಿಸ್ಕೊಂಬಂದ್ವಿ. ಔಷಧ ಎಲ್ಲ ಕೊಟ್ರೆ ಅವಂಗೆ ಕಡಿಮೆ ಆತದ. ಹಂಗೆ ಆದಾಗ ನಮ್ಮ ಊರಿಂದ ನಮ್ಮ ಅತ್ತೆಯರೆಲ್ಲ ಫೋನ್ ಮಾಡಿದ್ರಲ್ಲ, ಅವಾಗ ನಾವು ಹೇಳಿದ್ವಿ ಹಿಂಗೆ ಆಗಾಕತ್ತೈತೆ ಅವಂಗೆ ಅಂಥೇಳಿ. ಅದಕ್ಕೆ ಅವ್ರು ಏನೇನು ಹೇಳಿದ್ರಂದ್ರೆ, ಮಂಗಳವಾರ ಹೋಗಿ ದೀಪ ಹಚ್ಚಿ ಬರ್ರಿ, ದೇವಿ ಗುಡಿಗೆ ಹೋಗಿ ಅಂತ ಹೇಳಿದ್ರು. ಅದು ಏನೋ ಒಂಥರ ಹಳ್ಳಿ ಕಡೆದ ನಂಬಿಕೆ ರೀ ಅದು. ಆ ರೀತಿ ಎಲ್ಲ ಮೊದಲೆಲ್ಲ ಜಾಸ್ತಿ ಹಾಸ್ಪಿಟ್ಲಿಗೆ ಹೋಗೋದಾಗಲಿ ಏನಾರ ಆದ ಕೂಡಲೇ ಮಾಡೋದಕ್ಕಿಂತ ಮೊದಲು ದೇವ್ರಿಗೆ ಹೋಗೋದು ಇರ್ತಿತ್ತು ಅಂಥೇಳಿ ಅನ್ಕೊತಾನೆ. ಹಾಗಾಗಿ ಅದು ಒಂದು ನಮ್ಮದು ಹಳ್ಳಿ ಕಡೆ ಪದ್ಧತಿ. ಆ ರೀತಿ ಮಾಡ್ಕೊಂಡು ಬಂದಿರ್ತಾರೆ ಅವ್ರು ಮೊದಲು. ಏನೇ ಆಗಲಿ ದೇವ್ರದ್ದು ಈ ರೀತಿ ಅಂಥೇಳಿ. ಅದು ಹಾಗಾಗಿ ದೀಪ ಹಚ್ಚಿ ಬರ್ರಿ ಅಂತ ಹೇಳಿದ್ರೆ, ಸರಿ ಈಗ ಹೆಂಗೋ ಅವರು ಹೇಳ್ಯಾರ. ಅವಂಗೆ ಆಲ್ರೆಡಿ ಎಲ್ಲ ಕಡಿಮೆ ಆಗಿದ್ವು ಅವು ಗಾದ್ರೆ ಆಗೋದೆಲ್ಲ. ಅಂದ್ರೆ ಹಾಸ್ಪಿಟ್ಲಿಗೆ ತೋರಿಸಿ ಔಷಧ ಎಲ್ಲ ಕೊಟ್ಟಿದ್ರೆ ಕಡಿಮೆನೂ ಆಗಿತ್ತು. ಮತ್ತು ಹೆಂಗೋ ಅವರು ಹೇಳಿದ್ರೆ ಹೋಗಿ ಮಂಗಳವಾರ ಹೋಗಿ ದೀಪ ಹಚ್ಚಿ ಬಂದ್ರೆ ನಮ್ಗೆ ಆಗೋದಾರು ಲಾಸ್ ಏನ್ರಿ. ಅದರಿಂದ ಹಾಗಾಗಿ ಅದು ನಂಬಿಕೆನೂ ಇರಲಿ. ಇದನ್ನು ಹಾಸ್ಪಿಟ್ಲಿದ್ದು ಮಾಡಿದ್ರೆ ಅವ್ನು ಕಡಿಮೆ ಆಗಿತ್ತು. ಆದರೂ ಹೋಗಿ ಅವತ್ತು ಮಂಗಳವಾರ ಇತ್ತಲ್ರಿ, ಹಾಗಾಗಿ ಒಂದು ಸ್ವಲ್ಪ ಮತ್ತು ಹೆಂಗೋ ಮತ್ತು ಹೋಗ್ಬೇಕಂತ ಹೇಳಿ ಬೆಳಿಗ್ಗೆ ಅಂತೂ ಆಗೋದಿಲ್ಲ, ಎಲ್ಲಾರ್ದು ಗಡಿಬಿಡಿ ಇರ್ತೈತಿ. ಅವ್ನು ಸ್ಕೂಲಿಗೆ ಹೋಗ್ಬೇಕು, ಮನೆಯವ್ರು ಡ್ಯೂಟಿಗೆ ಹೋಗ್ಬೇಕು, ಮತ್ತು ಕೆಲಸ ಇದೆಲ್ಲ ಆಗೋದಿಲ್ಲ ಅಂಥೇಳಿ ಸಂಜೆ ಮುಂದೆ ಹೋದ್ರಾತಂಥೇಳಿ ಮಂಗಳವಾರ ಸಂಜೆ ಮುಂದೆ ನಾವು ಎಲ್ಲ ರೆಡಿಯಾಗಿ ಮತ್ತು ಮನೆಯೆಲ್ಲನೂ ಒರೆಸ್ಕೊಂಡೆ ನೋಡಿರಿ. ಒರೆಸ್ಕೊಂಡಾದ್ಮೇಲೆ ಮತ್ತೊಮ್ಮೆ ಜಳಕ ಎಲ್ಲ ಮುಗಿಸ್ಕೊಂಡು ಅವರಿಬ್ರಿಗೂ ರೆಡಿ ಮಾಡಿಕೊಂಡು ಹೋದಿವಿ ನೋಡಿರಿ. ಮಂಗಳವಾರ ಹೋಗಿ ದೀಪ ಹಚ್ಚಿ ಬಂದೆ ನಾನು. ಅಂತ ಹೇಳಿದ್ರೆ ಅದೊಂಥರ ಹಳ್ಳಿ ಕಡೆ ನಂಬಿಕೆ ರೀ.
ಆಯ್ತು ಅಂತ ಹೇಳಿದ್ರೆ ಈ ರೀತಿ ಪಿತ್ಗಾದ್ರೆ ಅಂತ ಹೇಳ್ತೀವಿ. ಮತ್ತು ಇನ್ನೊಂದು ಗಣಜಲಿ ಅದು ಅಂತ ಹೇಳ್ತಾರೆ. ಅದೆಲ್ಲ ಆತಂದ್ರೆ ಮೊದಲಿನ ಮಂದೆಲ್ಲ ದೇವರಿಗೆ ಅದ್ರಾಗ ದೇವಿ ಗುಡಿ ದುರ್ಗಮ್ಮ ದ್ಯಾಮಮ್ಮ ಈ ಥರ ಎಲ್ಲ ನಡ್ಕೊಂಡು ಅಲ್ಲೆಲ್ಲ ದೇವರಿಗೆ ಹೋಗಿ ಉಡಿ ತುಂಬಿರುವಂಥದ್ದು, ದೀಪ ಹಚ್ಚಿ ಬರುವಂಥದ್ದು ಹಳ್ಳಿ ಕಡೆದು ಪದ್ಧತಿ ರೀ ಅದೆಲ್ಲ. ಅವಾಗೆಲ್ಲ ಹಂಗೆ ಮಾಡ್ಕೊಂಡು ಬಂದಿರ್ತಾರಲ್ಲ, ಅದನ್ನು ಈಗ ಕಂಟಿನ್ಯೂ ಮಾಡ್ತಿರ್ತಾರೆ. ಹಂಗಂಥೇಳಿ ಬರೀ ಅದನ್ನು ಮಾಡಿದ್ರನ ಕಡಿಮೆ ಆಗುವಂಥದ್ದು ಅಂತಲೂ ನಾನು ಹೇಳಂಗಿಲ್ಲ. ಹಂಗೆ ಬರೀ ಹಾಸ್ಪಿಟ್ಲಿಗೆ ಅಷ್ಟೇ ತೋರಿಸಿದ್ರೂ ಕಡಿಮೆ ಆಕ್ಕತ್ತಿ ಅಂತಲೂ ನಾನು ಹೇಳಂಗಿಲ್ಲ. ನಮ್ದು ಅದೊಂದು ಅವ್ರವ್ರ ನಂಬಿಕೆ ಅಲ್ರಿ. ದೇವ್ರ ಅಂದರೆ ಈಗ ನಾವು ಎಂಥದ್ದು ಒಂದು ಆರಾಮಿಲ್ಲ ಅಂತ ಹೇಳಿದ್ರೂ ಹಾಸ್ಪಿಟ್ಲಿಗೆ ಹೋಗ್ತೀವಿ ಖರೆ, ಆದ್ರೆ ಮೊದಲು ನಾವು ಆರಾಮಾಗಲಿ ಅಂಥೇಳಿ ಬೇಡ್ಕೊಳ್ದೆ ದೇವ್ರು ಅಂತೇಳಲ್ರಿ. ಅದ್ರಾಗ ಈ ಮಕ್ಕಳ ವಿಚಾರ ಅದು ಬಂದಾಗಂತೂ ಎಷ್ಟು ಹಾಸ್ಪಿಟ್ಲಿಗೆ ತೋರಿಸ್ತೀವಲ್ಲ ಅಷ್ಟು ಮೊದಲಿಗೆ ನಾವು ಬೇಡ್ಕೊಳ್ಳೋದು ದೇವರಿಗೆ ಕಡಿಮೆ ಆಗಲಿ ಆರಾಮಾಗಲಿ ಅಂಥೇಳಿ. ಹಾಗಾಗಿ ಆ ಒಂದು ಹಳ್ಳಿ ಕಡೆ ಇನ್ನೂ ಒಂದಷ್ಟು ಅಂಥ ಪದ್ಧತಿ ಎಲ್ಲನೂ ಇನ್ನೂ ಪಾಲಿಸ್ತಾರೆ ರೀ. ಎಲ್ಲನೂ ಪಾಲಿಸ್ತಾರೆ ಆಲ್ಮೋಸ್ಟ್. ಹಂಗೆ ಅದನ್ನು ಪಾಲಿಸೋದು, ಹಂಗೆ ಹಾಸ್ಪಿಟ್ಲ್ ಅಲ್ಲಿನೂ ತೋರಿಸೋದು ಎರಡೂ. ನಾವಂತೂ ಎರಡೂ ಮಾಡ್ತೀವಿ. ಯಾಕಂದ್ರೆ ಅದು ನಂಬಿಕೆ ಇರಲಿ, ಏನು ಅದರಿಂದ ಏನು ನಮಗಂತೂ ಏನು ಲಾಸ್ ಅಂತೂ ಅಲ್ಲ ಅಥವಾ ಕೆಟ್ಟದ್ದು ಅಲ್ಲ. ದೇವ್ರಿಗೆ ನಮಸ್ಕಾರ ಹೋಗಿ ದೀಪ ಹಚ್ಚಿ ನಮಸ್ಕಾರ ಮಾಡಿ ಬಂದ್ರೆ ಅದರಿಂದ ಏನು ಕೆಟ್ಟದ್ದಂತೂ ಆಗಂಗಿಲ್ಲ, ಇನ್ನೂ ಆಗೋದು ಒಳ್ಳೇದು. ಸೊ ಹಾಗಾಗಿ ಅದನ್ನು ಮಾಡಿದ್ವಿ. ಆಮೇಲೆ ಅವ್ಗೆ ಆಲ್ರೆಡಿ ಕಡಿಮೆ ಆಗಿತ್ತು ನೋಡ್ರಿ. ಇಲ್ಲಿ ಗುಬ್ಬೆಲ್ಲ ಗುಡಿ ಎಲ್ಲ ಓಡಾಡಕತ್ತಾಳ. ಆಕೆಗಂತೂ ಹಿಡಿಯೋದಂತೂ ಈಗ ದೊಡ್ಡ ಕಷ್ಟ ರೀ. ಎಲ್ಲಿ ಹೋದ್ರೂ ಹೋಗೋದು ಈ ರೀತಿ ಓಡಾಡ್ತಿರ್ತಾಳೆ ಎಲ್ಲ ಕಡೆನೂ. ಸೃಜನ್ ಓಡಾಡ್ತಾನೆ, ಅವನ ಹಿಂದಿಂದ ಈಕೆ ಓಡಾಡ್ತಿರ್ತಾಳೆ. ಹಂಗೆ ಇಬ್ಬರು ಸೇರಿ ಅಲ್ಲಿ ಗುಡಿಗೆ ಹೋಗಿ ನಾವು ಅಲ್ಲಿ ಹೋದ್ರೂ ಅವ್ರಿಗೆ ನೋಡ್ಕೊತ ನಿಲ್ಬೇಕು ನೋಡ್ರಿ. ಅಲ್ಲಿ ನಾವು ಏನು ಮಾಡೋಕೆ ಹೋಗಿರ್ತೀವಲ್ಲ ಅದನ್ನು ಬಿಟ್ಟು ಅವ್ರಿಗೆ ಹಿಡ್ಕೊಳ್ಳೋದು, ಅವ್ರಿಗೆ ನೋಡೋದು ಇದನ್ನ ಮಾಡ್ಬೇಕು. ಮುಂದೆ ನಾವು ಏನು ಮಾಡ್ತಾನೆ ಆಕೆ ಹಿಂದಿಂದ ಅದನ್ನು ಮಾಡ್ಕೊತ ಅವನ ಹಿಂದಿಂದನೇ ಹೋಗ್ಬಿಡ್ತಾಳೆ. ಆಮೇಲೆ ಎಲ್ಲ ಓಡಾಡ್ತಿರ್ತಾನೆ. ಹಂಗೆ ಅಲ್ಲೆಲ್ಲ ಮತ್ತೆ ಬೀಳ್ತಾಳೆ ಅನ್ನೋದು ಹಿಡ್ಕೊಳ್ಳೋದು. ಹಂಗದ ಇಬ್ಬರು ನೋಡ್ರಿ ಯಾವ ರೀತಿ ಓಡಾಡೋದು ಜಿಗಿದಾಡೋದು ಈ ರೀತಿನ ಮಾಡ್ತಿರ್ತಾರೆ ಇಬ್ಬರು ಸೇರಿಕೊಂಡು. ಸೊ ಹಂಗೆ ಪ್ಲೀಸ್ ನನ್ನ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿರಿ ಅಂತ ಹೇಳ್ತೀನಿ. ಮತ್ತು ನಿಮ್ಗೆ ಏನಾದರೂ ನಿಮ್ಮದು ಒಪಿನಿಯನ್ ಇದ್ದರೆ ಕಮೆಂಟ್ ಒಳಗೆ ಹೇಳ್ರಿ. ಹಂಗೆ ಒಂದು ಲೈಕ್ ಮಾಡೋದನ್ನು ಮರೆಯೋಕೆ ಹೋಗಬೇಡ್ರಿ ಅಂತ ಹೇಳ್ತೀನಿ. ಸೊ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡೋದನ್ನು ಮರಿಬೇಡ್ರಿ. ಬಾ ಇಲ್ಲಿ ಸ್ವಾಮಿ ಮಾಡಿ, ಇಲ್ಲಿ ಸ್ವಾಮಿ ಮಾಡಿ ಗುಬ್ಬಿ. ಸ್ವಾಮಿ ಸ್ವಾಮಿ ಇಲ್ಲಿ ಸ್ವಾಮಿ 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 ಮಾಡು ಮಾಡಿ. ಸ್ವಾಮಿ ಅಯ್ಯಯ್ಯೋ ಸ್ವಾಮಿ ಸ್ವಾಮಿ ಬಾ. ಚಪ್ಪಲ್ ಹಾಕೊಂಬರ್ಲಿಲ್ಲ ನೋಡಿ. ಸೊ ನಿಮ್ಮ ಒಂದು ಟೈಮ್ ಕೊಟ್ಟು ನನ್ನ ಒಂದು ಈ ವಿಡಿಯೋನ ನೋಡಿದ್ದಕ್ಕಾಗಿ ಥ್ಯಾಂಕ್ ಯು ಸೋ ಮಚ್. ನೋಡಿದಂಥ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಬಾಯ್, ಟೇಕ್ ಕೇರ್.